ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಬುಧನ ಸಂಚಾರವು ಸಂಭವಿಸಲಿದೆ. ಬುಧನ ಈ ಸಂಚಾರವು ಈ ಅವಧಿಯಲ್ಲಿ ಸಿಂಹ ರಾಶಿಯಲ್ಲಿ ಆಗುವುದು. ಅಲ್ಲಿ ಈ ಮೊದಲೇ ಸೂರ್ಯನು ತನ್ನ ಚಲನೆಯನ್ನು ಮಾಡುತ್ತಿದ್ದಾನೆ. ಈ ರೀತಿಯಾಗಿ ಬುಧ ಸೂರ್ಯನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು. ಇದರೊಂದಿಗೆ ಈ ವಾರ ಚಂದ್ರ ಗ್ರಹಣವೂ ಕೂಡ ಸಂಭವಿಸಲಿದೆ. ಹಾಗಾಗಿ ಆಗಸ್ಟ್ ತಿಂಗಳ ಕೊನೆಯ ವಾರವು ಜ್ಯೋತಿಷ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದದ್ದಾಗಿದೆ. ಜೊತೆಗೆ ಆಗಸ್ಟ್ ತಿಂಗಳ ಈ ವಾರ ಗುರು ಕಟಕ ರಾಶಿಯಲ್ಲಿ ಚಲಿಸುವ ಮೂಲಕ ಹಂಸ ರಾಜಯೋಗದ ನಿರ್ಮಾಣವಾಗುವುದು. ಆದ್ದರಿಂದ ಈ ವಾರ 5 ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದಲ್ಲಿ ಭಾರೀ ಹೆಚ್ಚಳವಾಗುವುದು. ಈ ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವರು ಮತ್ತು ಪ್ರೀತಿಯ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ಆಗಸ್ಟ್ 24ರಿಂದ ಆಗಸ್ಟ್ 30ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಕೊನೆಯ ವಾರವು ಪ್ರಗತಿದಾಯಕವಾಗಿರುವುದು. ಈ ವಾರ ನೀವು ಹೆಚ್ಚು ಸಂತೋಷ ಸಮೃದ್ಧಿಯಿಂದ ಕಳೆಯುವಿರಿ. ನೀವು ನಿಮ್ಮ ಆಪ್ತ ಸಂಬಂಧಿಕರನ್ನು ಈ ವಾರ ಭೇಟಿಯಾಗುವ ಅವಕಾಶ ದೊರಕುವುದು. ಗಂಡನ ಮನೆಯವರಿಂದ ಲಾಭ ಮತ್ತು ಸಂಪೂರ್ಣ ಬೆಂಬಲದ ಪ್ರಾಪ್ತಿಯಾಗುವುದು. ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳುವಿರಿ. ಈ ವಾರ ನಿಮ್ಮ ಜಾತಕದ ಕರ್ಮದ ಮನೆಯಲ್ಲಿ ಬುಧಾದಿತ್ಯ ಯೋಗದ ನಿರ್ಮಾಣವಾಗುವುದು ಮತ್ತು ಗುರುವಿನ ದೃಷ್ಟಿಯು ನಿಮ್ಮ ರಾಶಿಯ ಮೇಲಿರುವುದರಿಂದ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗಲಿದೆ. ಈ ವಾರ ಯಾವುದಾದರೂ ಮಹತ್ವಪೂರ್ಣವಾದ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಿರಿ. ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರ ಬೆಂಬಲದಿಂದಾಗಿ ಈ ವಾರ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುವಿರಿ ಮತ್ತು ಜೀವನದಲ್ಲಿ ಸುಖಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶವನ್ನು ಪಡೆದುಕೊಳ್ಳುವಿರಿ. ಚಂದ್ರ ರಾಶಿಯ ಪ್ರಕಾರ ಬೃಹಸ್ಪತಿ 9ನೇ ಮನೆಯಲ್ಲಿ ಇರುವುದರಿಂದ ಈ ವಾರದ ಆರಂಭವು ನಿಮಗೆ ಶಕ್ತಿ ತುಂಬಿರುವುದಿಲ್ಲ ಮತ್ತು ನೀವು ಸಣ್ಣ ಪುಟ್ಟ ವಿಷಯಗಳಿಗೂ ಕಿರಿಕಿರಿಗೊಳ್ಳುತ್ತೀರಿ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮನ್ನು ಸ್ವಲ್ಪ ಶಾಂತವಾಗಿರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಈ ಕಿರಿಕಿರಿ ಸ್ವಭಾವವು ನಿಮ್ಮ ಆರೋಗ್ಯವನ್ನು ಕೆಡಿಸಬಹುದು. ಚಂದ್ರ ರಾಶಿಯ ಪ್ರಕಾರ ರಾಹು 4ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನಿಮಗೆ ಆರ್ಥಿಕ ಲಾಭವಾಗುತ್ತದೆ. ಆದರೆ ಎಷ್ಟು ವೇಗವಾಗಿ ಹಣ ಬರುತ್ತದೆಯೋ ಅಷ್ಟೇ ವೇಗವಾಗಿ ಅದನ್ನು ಖರ್ಚು ಮಾಡಲು ನೀವು ಉತ್ಸುಕರಾಗುತ್ತೀರಿ. ಅಂತಹ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಬರಲಿರುವ ಎಲ್ಲಾ ಅಪಾಯಗಳ ಬಗ್ಗೆ ಜಾಗರೂಕರಾಗಿರುವಾಗ ನಿಮ್ಮ ಹಣವನ್ನು ಉಳಿಸುವ ಕಡೆಗೆ ಪ್ರಯತ್ನಿಸಬೇಕು. ಈ ವಾರ ನಿಮ್ಮ ಜ್ಞಾನವು ನಿಮ್ಮ ಸುತ್ತಮುತ್ತಲಿನವರನ್ನು ಪ್ರಭಾವಿಸುತ್ತದೆ. ವಿಶೇಷವಾಗಿ ಈ ವಾರ ನಿಮ್ಮ ಒಳ್ಳೆಯ ಸ್ವಭಾವದ ಕಾರಣದಿಂದಾಗಿ ನಿಮ್ಮ ಮನೆಯ ಹತ್ತಿರವಿರುವ ಎದುರು ಲಿಂಗದ ವ್ಯಕ್ತಿಯನ್ನು ನಿಮ್ಮ ಕಡೆಗೆ ಆಕರ್ಷಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಆಫೀಸ್ನಲ್ಲಿ ನೀವು ಯಾರೊಂದಿಗೆ ಹೆಚ್ಚಾಗಿ ವಾದಿಸುತ್ತೀರೋ ಅಥವಾ ಯಾರೊಂದಿಗೆ ಒಡನಾಟ ಕಡಿಮೆಯೋ ಅವರೊಂದಿಗೆ ಈ ವಾರ ಉತ್ತಮ ಸಂಭಾಷಣೆ ನಡೆಯುವ ಸಾಧ್ಯತೆ ಇದೆ. ಏಕೆಂದರೆ ಈ ಅವಧಿಯಲ್ಲಿ ನೀವಿಬ್ಬರೂ ಒಟ್ಟಿಗೆ ಯಾವುದೋ ಹೊಸ ಮತ್ತು ಪ್ರಮುಖ ಪ್ರಾಜೆಕ್ಟ್ನ ಜವಾಬ್ದಾರಿಯನ್ನು ಪಡೆಯಬಹುದು. ಇದರ ಪರಿಣಾಮವಾಗಿ ಈ ಸಮಯದಲ್ಲಿ ನೀವಿಬ್ಬರೂ ನಿಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದೇ ಗುರಿಯನ್ನು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡುತ್ತೀರಿ. ಈ ವಾರ ಕುಟುಂಬದಲ್ಲಿ ಇದ್ದಕ್ಕಿದ್ದಂತೆ ಅತಿಥಿಗಳ ಆಗಮನವು ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣದಲ್ಲಿ ತೊಂದರೆ ಉಂಟುಮಾಡಲು ಮುಖ್ಯ ಕಾರಣವಾಗಬಹುದು. ಈ ಅವಧಿಯಲ್ಲಿ ಅವರು ಓದಿನ ಕಡೆಗೆ ಗಮನಹರಿಸದೆ ತಮ್ಮ ಹೆಚ್ಚಿನ ಸಮಯವನ್ನು ಅತಿಥಿಗಳೊಂದಿಗೆ ಕಳೆಯುತ್ತಾರೆ. ಇದರಿಂದಾಗಿ ಅವರು ತಮ್ಮ ಹೋಂವರ್ಕ್ ಮಾಡುವುದನ್ನು ಮರೆತು ಬಿಡಬಹುದು. ಆದ್ದರಿಂದ ಅತಿಥಿಗಳಿಗೆ ಸಮಯ ನೀಡುವ ಜೊತೆಗೆ ನಿಮ್ಮ ಓದಿಗೂ ಸ್ವಲ್ಪ ಸಮಯವನ್ನು ಖಂಡಿತವಾಗಿ ನೀಡಿ. ಸಿಂಹ ರಾಶಿಯ ಮೂಲಕ ಬುಧನ ಸಂಚಾರವು ನಿಮ್ಮ ವೃತ್ತಿಜೀವನಕ್ಕೆ ಬಹಳ ಮಹತ್ವದ್ದಾಗಿದೆ. ಆದ್ದರಿಂದ ನೀವು ನಿಮ್ಮ ವೃತ್ತಿಜೀವನದ ಮೇಲೆ ಹೆಚ್ಚು ಗಮನ ಹರಿಸುತ್ತೀರಿ. ವೃಶ್ಚಿಕ ರಾಶಿಯವರಿಗೆ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರು ಹೊಸ ಉದ್ಯೋಗವನ್ನು ಪಡೆಯುತ್ತಾರೆ ಅಥವಾ ಬಾಕಿ ಇರುವ ಉದ್ಯೋಗ ಅರ್ಜಿಗಳ ಕುರಿತು ನವೀಕರಣಗಳನ್ನು ಪಡೆಯುತ್ತಾರೆ. ನೀವು ಉದ್ಯೋಗದಾತ, ಕ್ಲೈಂಟ್ ಅಥವಾ ವ್ಯವಸ್ಥಾಪಕರಿಂದ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದರೆ ನೀವು ಏನನ್ನಾದರೂ ಕೇಳುತ್ತೀರಿ. ಹೊಸ ನಿಯೋಜನೆಯು ನಿಮ್ಮ ದಾರಿಗೆ ಬರುತ್ತದೆ ಮತ್ತು ಅದು ನಿಮ್ಮ ಕೌಶಲ್ಯಗಳನ್ನು ಮುಖ್ಯವಾದ ಜನರ ಮುಂದೆ ಇಡುತ್ತದೆ. ಬುಧವು ನೆಟ್ವರ್ಕಿಂಗ್ ಅನ್ನು ಸೂಚಿಸುವುದರಿಂದ ನೀವು ಸಕ್ರಿಯರಾಗಿರುವುದು ಅಥವಾ ಉದ್ಯೋಗ ಪೋರ್ಟಲ್ಗಳಲ್ಲಿ ಇರುವುದು ಬಹಳ ಮುಖ್ಯ, ಏಕೆಂದರೆ ಉತ್ತಮ ಸಂಪರ್ಕಗಳು ಅಥವಾ ಉಲ್ಲೇಖಗಳನ್ನು ಪಡೆಯುವ ಅವಕಾಶಗಳಿವೆ. ಬರವಣಿಗೆ, ಬೋಧನೆ, ಮಾರಾಟ, ಮಾಧ್ಯಮ ಮತ್ತು ಸಂವಹನ ಸಂಬಂಧಿತ ಕೆಲಸವು ನಿಮ್ಮನ್ನು ವಿಶೇಷವಾಗಿ ಕಾರ್ಯನಿರತವಾಗಿರಿಸುತ್ತದೆ. ಶುಕ್ರನು ನಿಮ್ಮ 12ನೇ ಮನೆಯ ಮೂಲಕ ಚಲಿಸುವುದರಿಂದ ನಿಮ್ಮ ವಾರವು ಶಾಂತವಾದ ಭಾಗವಾಗಿರುತ್ತದೆ. ಪ್ರಯಾಣ, ಸೌಕರ್ಯ, ವೈಯಕ್ತಿಕ ಆರೈಕೆ ಅಥವಾ ಖಾಸಗಿ ಯೋಜನೆಗೆ ಸಂಬಂಧಿಸಿದ ಯಾವುದಾದರೂ ವಿಷಯಕ್ಕೆ ನೀವು ಹಣವನ್ನು ಖರ್ಚು ಮಾಡುತ್ತೀರಿ.
ನೀವು ಯಾರನ್ನಾದರೂ ಇಷ್ಟಪಡುತ್ತೀರಿ, ಆದರೆ ನೀವು ಅದರ ಬಗ್ಗೆ ಮುಕ್ತವಾಗಿರುವುದಿಲ್ಲ. ಆದಾಗ್ಯೂ ಶುಕ್ರನು ನಿಮ್ಮ ರಾಶಿಗೆ ಚಲಿಸಿದಾಗ ನೀವು ಅದರ ಬಗ್ಗೆ ಮುಕ್ತವಾಗಿರುತ್ತೀರಿ. ಮನೆಯಿಂದ ಸ್ವಲ್ಪ ಸಮಯದವರೆಗೆ ದೂರವಿರುವುದು ನಿಮ್ಮ ಸಾಮಾನ್ಯ ದಿನಚರಿಯಿಂದ ಸ್ವಾಗತಾರ್ಹ ವಿರಾಮವನ್ನು ನೀಡುತ್ತದೆ. ಜಾಗತಿಕ ಉದ್ಯಮಗಳು ಮತ್ತು ಪರದೆಯ ಹಿಂದಿನ ಕರ್ತವ್ಯಗಳು ಈ ವಾರ ಪೂರ್ತಿ ಸಕ್ರಿಯವಾಗಿರುತ್ತವೆ. ನಿದ್ರೆ ಕನಸುಗಳಿಂದ ತುಂಬಿರುತ್ತದೆ ಮತ್ತು ಅವು ಭವಿಷ್ಯದ ಬಗ್ಗೆ ಸಂಕೇತಗಳನ್ನು ಹೊಂದಿರುತ್ತವೆ. ಮೀನ ರಾಶಿಯ ಜಲರಾಶಿಯಲ್ಲಿ ಚಂದ್ರಗ್ರಹಣವು ಉದಯಿಸಲಿದೆ ಮತ್ತು ಅದು ನಿಮ್ಮ ಜೀವನವನ್ನು ಸೃಜನಶೀಲ ಘಟನೆಗಳಿಂದ ತುಂಬಿಸುತ್ತದೆ. ಮುಂದಿನ 6 ತಿಂಗಳ ಕಾಲ ಪೋಷಕರು ತಮ್ಮ ಮಕ್ಕಳ ಜೀವನದಲ್ಲಿ ಪ್ರಮುಖ ಘಟನೆಗಳನ್ನು ಹೊಂದಿರುತ್ತಾರೆ. ಪ್ರಣಯ ಸಂಬಂಧವು ಸತ್ಯದ ಒಂದು ಕ್ಷಣವನ್ನು ತಲುಪುತ್ತದೆ ಮತ್ತು ಸಂಭಾಷಣೆಯು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಸುಲಭಗೊಳಿಸುತ್ತದೆ. ಸಂಬಂಧದ ಬಗ್ಗೆ ಅನಿಶ್ಚಿತತೆ ಹೊಂದಿದ್ದ ಯಾರಾದರೂ ಅಂತಿಮವಾಗಿ ಇನ್ನೊಬ್ಬ ವ್ಯಕ್ತಿ ಎಲ್ಲಿದ್ದಾರೆಂದು ಕೇಳುತ್ತಾರೆ. ಸೃಜನಶೀಲ ಕೆಲಸವು ಹೊಸ ಗಮನವನ್ನು ಪಡೆಯುತ್ತದೆ ಮತ್ತು ದೀರ್ಘ ವಿರಾಮದ ನಂತರ ಅಪೂರ್ಣ ಯೋಜನೆಯು ಮತ್ತೆ ಚಲಿಸುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಯಾವುದಾದರೂ ದೇವಸ್ಥಾನಕ್ಕೆ ತೆರಳಿ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ಮತ್ತು ಆ ಪ್ರಸಾದವನ್ನು ಹೆಚ್ಚಿನ ಜನರಿಗೆ ನೀಡಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ 24 ರಿಂದ ಆಗಸ್ಟ್ 30 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.